ಈ ಜಾಬ್ ಕ್ರಿಯೇಷನ್ ಗೆ ಬಜೆಟ್ ಏನು ಮಾಡ್ತು? There are 3-4 initiatives that this budget has primarily focused on, areas that this budget has focused on to create and trigger this virtuous cycle of investment, employment, consumption, and which leads to further growth of investment and employment. ಈ virtuous cycle ನ ಟ್ರಿಗರ್ ಮಾಡೋದಕ್ಕೋಸ್ಕರ ಈ ಬಜೆಟ್ ಮತ್ತಷ್ಟು ಕೆಲಸ ಮಾಡಿದೆ 3-4 ಸೆಕ್ಟರ್ನಲ್ಲಿ. ಮೊದಲನೇದು, ನಿಮ್ಮೆಲ್ಲರಿಗೂ ನೆನಪಿದೆ, ಕಳೆದ 3-4 ವರ್ಷದಲ್ಲಿ, ಎಸ್ಪೆಷಲಿ ಆಫ್ಟರ್ ಕೋವಿಡ್, ಕೇಂದ್ರ ಸರ್ಕಾರ PLI ಸ್ಕೀಮ್ಗಳನ್ನು ಜಾರಿಗೆ ತಂತು. PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಗಳು. ಅಂದ್ರೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಭಾರತದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಬರ್ತಾರೋ ಅಂಥ ಕಂಪನಿಗಳಿಗೆ, ಅಂಥ ಇಂಡಸ್ಟ್ರೀಸ್ಗಳಿಗೆ ಅಕ್ರಾಸ್ 14 ಡಿಫರೆಂಟ್ ಸೆಕ್ಟರ್ಸ್ ನೀವು ಎಷ್ಟು ಪ್ರೊಡಕ್ಷನ್ ಮಾಡ್ತೀರಿ ಅದಕ್ಕೆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಅದಕ್ಕೆ ಲಿಂಕ್ ಆಗಿರುವಂಥ ಇನ್ಸೆಂಟಿವ್ ಸರ್ಕಾರದಿಂದ ನಾವು ಕೊಡ್ತೀವಿ ಅನ್ನುವಂಥದ್ದನ್ನ ಮಾಡಿತ್ತು. ಇದನ್ನ ಮಾಡುವಂಥ ಉದ್ದೇಶ ಯಾಕಿದ್ದು ಅಂದ್ರೆ, ಕೋವಿಡ್ ಆದ ನಂತರದಲ್ಲಿ there was a huge disruption in the global logistics and supply chain. A lot of companies wanted to shift their manufacturing bases to any other place outside of China. ಅಥವಾ ಇನ್ನಷ್ಟು ಕಂಪನಿಗಳು ಚೈನಾ +1 ಅನ್ನುವಂಥ ಸ್ಟ್ರಾಟಜಿನ ಮಾಡ್ತಾ ಹೋದ್ರು. ಕೆಲವು ಕಂಪನಿಗಳು ಎನಿಥಿಂಗ್ ಬಟ್ ಚೈನಾ ಅನ್ನುವಂಥ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡಿದ್ರು. ಇಂಥ ಟೈಮ್ನಲ್ಲಿ ಬೇರೆ ದೇಶಗಳಿಗೆ ಹೋಗ್ದಲೆ ಈ ಕಂಪನಿಗಳು ಅವರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸೆಟಪ್ ಮಾಡಕ್ಕೆ ಭಾರತಕ್ಕೇನೆ ಬರಬೇಕು ಅನ್ನುವಂಥ ಉದ್ದೇಶದಿಂದ, ಅವರನ್ನ ಇನ್ಸೆಂಟಿವೈಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ PLI ಸ್ಕೀಮ್ಗಳನ್ನ 14 ಸೆಕ್ಟರ್ನಲ್ಲಿ ನಾವು ಶುರು ಮಾಡಿದ್ವಿ. ಇದರ ಇಂಪ್ಯಾಕ್ಟ್ ಏನು ಅಂತ ತಾವೆಲ್ಲರೂ ನೋಡಿದ್ದೀರಿ. ಐ ಡೋಂಟ್ ವಾಂಟ್ ಟು ಎಲಾಬೊರೇಟ್ ಇಟ್ ಫರ್ದರ್. ದ ಓನ್ಲಿ ಎಕ್ಸಾಂಪಲ್ ಐ ವುಡ್ ವಾಂಟ್ ಟು ಲೀವ್ ಇಸ್, ಏನೂ ಇಲ್ದಲೆ ಶುರು ಮಾಡಿದ್ದಂಥ ಭಾರತ ಇವತ್ತು ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಮೊಬೈಲ್ ಫೋನ್ ಇನ್ ದ ವರ್ಲ್ಡ್. ಒನ್ ಆಫ್ ದಿ ಮೋಸ್ಟ್ ಗ್ಲೇರಿಂಗ್ ಎಕ್ಸಾಂಪಲ್ಸ್ ಆಫ್ ಆರ್ PLI scheme success in the electronics industry. ಇದೇ ರೀತಿ PLI ಸೆಕ್ಟರ್ ಬೇರೆ ಬೇರೆ ಎಲ್ಲ ಸ್ಕೀಮ್ಗಳಲ್ಲೂ ಕೂಡ ಅದು ಜಾರಿಯಾಗಿದೆ ಅಕ್ರಾಸ್ ದೀಸ್ 14 ಸೆಕ್ಟರ್ಸ್. ಸೊ PLI ಅಲ್ಲಿ ಶುರು ಮಾಡಿದಂಥ ಈ ಜರ್ನಿಯನ್ನ ಈ ಬಜೆಟ್ನಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ದ ಗವರ್ಮೆಂಟ್ ಹ್ಯಾಸ್ ಇಂಟ್ರೊಡ್ಯೂಸ್ ದಿಸ್ ಕಾನ್ಸೆಪ್ಟ್ ಆಫ್ ELI, ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ನಿಮಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಲ್ಲಿ ನೀವು ಹೆಚ್ಚೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡಿ, ಹೆಚ್ಚು ಪ್ರೊಡ್ಯೂಸ್ ಮಾಡಿ ಅನ್ನೋದಕ್ಕೆ ನಾವು ಪ್ರೋತ್ಸಾಹ ಕೊಟ್ವಿ. ಈ ಸ್ಕೀಮ್ ನಲ್ಲಿ ನೀವು ಪ್ರೊಡಕ್ಷನ್ ನ ಜೊತೆಗೆ ಆ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾಗುವಂತಹ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಇರುವಂತಹ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ದಟ್ ಇಸ್ ಎಂಪ್ಲಾಯ್ಮೆಂಟ್, ದಟ್ ಇಸ್ ಲೇಬರ್, ಅದನ್ನ ನೀವು ಮತ್ತಷ್ಟು ಇಂಟೆನ್ಸಿವ್ ಮಾಡಲಿಕ್ಕೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಅನ್ನ ಕೊಡುವಂತಹ ಯೋಜನೆಯನ್ನ ಈ ಬಜೆಟ್ ನಲ್ಲಿ ಕೊಟ್ಟಿದೆ.